ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲಾರ್ಗೂ ಗೊತ್ತಿದೆ ತುಳಸಿ ಗಿಡ. ತುಳಸಿಯು ಬಹು ಉಪಯೋಗ ಸಸ್ಯ. ತುಳಸಿಯಿಂದ ಈ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗುತ್ತದೆ. ಧನಾತ್ಮಕತೆಯ ಹರಿವು ಹೆಚ್ಚಾಗುತ್ತದೆ. ತುಳಸಿ ಗಿಡದಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು? ತುಳಸಿಯಿಂದ ತಪ್ಪದೆ ಈ ಪರಿಹಾರಗಳನ್ನು ತೆಗೆದುಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದು. ತುಳಸಿಯನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಸಸ್ಯವನ್ನು ಪೂಜಿಸುವುದರಿಂದ ವ್ಯಕ್ತಿಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ನಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯ ವರದಾನವಾಗುವುದು. ತುಳಸಿ ಸಸ್ಯವ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಪವಿತ್ರ ಸಸ್ಯವಾಗಿದೆ. ತುಳಸಿ ಗಿಡವನ್ನು ಪೂಜ್ಯತೆ ಮತ್ತು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡವನ್ನು ಮನೆಯ ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ತುಳಸಿ ಗಿಡವು ಹಿಂದೂ ಧರ್ಮದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ತುಳಸಿ ಗಿಡದ ಯಾವೆಲ್ಲ ಪರಿಹಾರಗಳಲ್ಲೂ ನಮ್ಮ ಜೀವನವನ್ನು ಸಾಕಾರಗೊಳಿಸಬಹುದು? ತುಳಸಿ ಗಿಡದ ಪರಿಹಾರಗಳ್ಯಾವ್ದು ಅಂತ ನೋಡೋಣ ಬನ್ನಿ. ತುಳಸಿ ಗಿಡ ಯಾರ ಮನೆಯಲ್ಲಿ ಇರಲ್ಲ ನೋಡಿ. ಹಿಂದೂ ಧರ್ಮದಲ್ಲಿ ತುಳಸಿ ಗಿಡದ ಪ್ರತ್ಯೇಕ ಸ್ಥಾನ ಇದೆ. ನಮ್ಮ ಬಳಿ ಸಾಧ್ಯವಾದರೆ ತುಳಸಿ ಗಿಡವನ್ನು ಬಡವರಿಗೆ ದಾನ ಮಾಡಿ ನೀಡಬೇಕು. ಇದು ಲಕ್ಷ್ಮೀ ದೇವಿಗೆ ನಮ್ಮ ಮೇಲೆ ಸಂತೋಷವನ್ನುಂಟು ಮಾಡುತ್ತದೆ. ನಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ತುಳಸಿ ಗಿಡಗೊಂದಿಗೆ ನಾವು ಇತರ ವಸ್ತುಗಳನ್ನು ಕೂಡ ದಾನವಾಗಿ ನೀಡಬಹುದು. ದಾನ ಮಾಡುವುದರಲ್ಲಿ ಸಿಗುವಷ್ಟು ಪುಣ್ಯ ನಮಗೆ ಯಾರಿಂದಲೂ ಸಿಗೋಕೆ ಸಾಧ್ಯನೇ ಇಲ್ಲ. ಈ ರೀತಿ ಶುಕ್ರವಾರದ ದಿನದಂದು ತುಳಸಿ ಗಿಡದ ಬಳಿ ಸಣ್ಣ ದೀಪವನ್ನು ಹಚ್ಚಿಡಬೇಕು. ಅದರಲ್ಲಿ ಸಾಸಿವೆ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ದೀಪವನ್ನು ಹಚ್ಚಿಸಬೇಕು. ದೀಪದಲ್ಲಿ ಬಿಳಿ ಬಣ್ಣದ ಹತ್ತಿಯ ಬತ್ತಿಯನ್ನು ಹಾಕುವ ಬದಲು ಕೆಂಪು ಬಣ್ಣದ ಹತ್ತಿ ಬತ್ತಿಯನ್ನು ಹಾಕಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿ ನಂತರ ಆ ದೀಪದ ಮುಂದೆ ಕುಳಿತು ತುಳಸಿ ಗಿಡಕ್ಕೆ ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು. ನಮ್ಮ ಮನೆ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ತುಳಸಿ ಗಿಡದ ಯಂತ್ರವನ್ನು ಸ್ಥಾಪಿಸಿ ಹಾಗೂ ಯಂತ್ರವನ್ನು ನೀವು ನಿಯಮಿತವಾಗಿ ಪೂಜಿಸಬೇಕು. ಇದು ನಿಮಗೆ ಹಣದ ಹರಿವನ್ನು ಹೆಚ್ಚಿಸುತ್ತದೆ. ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುವಂತೆ ಈ ಯಂತ್ರ ಮಾಡುತ್ತದೆ. ತುಳಸಿ ಗಿಡದ ಜಪಮಾಲೆಯನ್ನು ಮಾಡಿ ಅದನ್ನು ಹಿಡಿದು ಪ್ರತಿನಿತ್ಯ ಅಥವಾ ನಿಯಮಿತವಾಗಿ ಮಂತ್ರಗಳನ್ನು ಪಠಿಸಿ. ಅದರಲ್ಲೂ ನೀವು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಹೆಚ್ಚಾಗಿ ಪಠಿಸಬೇಕು. ನಾವು ಪಠಿಸಬೇಕಾದ ಲಕ್ಷ್ಮೀ ಮಂತ್ರ ಹೀಗಿದೆ ನೋಡಿ. ಓಂ ಶ್ರೀಂ ಲಕ್ಷ್ಮೀ ನಮಃ. ಓಂ ಶ್ರೀಂ ಲಕ್ಷ್ಮೀ ನಮಃ. ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರದ ಪಠಣವು ನಮಗೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ನೀಡುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ